ನ್ಯಾಯಸಮ್ಮತವಾಗಿ ನಾವೇನಂದ್ರೆ ಪ್ರೆಸ್ ಮೀಟ್ ಮಾಡೋದು ನಾನು ಮನೆಯಿಂದ ಆಚೆ ಹೋದಾಗ ಎಲ್ಲರೂ ಅಪ್ಪ ಅಮ್ಮ ಎಲ್ಲ ಆಚೆ ಇದ್ದಾಗ ಎಲ್ಲ ಇದ್ದಾಗ ನನ್ನ ಹತ್ರ ಮೇಲ್ಗಡೆ ಗೋಲ್ಡು ಸಹ ದುಡ್ಡು ಸಹ ಇದ್ದಾಗ ನಾನು ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ ಸರ್. ಆಮೇಲೆ ಇವರೆಲ್ಲ ಆಚೆ ಹೋದಾಗ ಸರ್ ಮತ್ತೆ ಸರ್ ಅವ್ರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ, ನನ್ನ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಸರ್ 1:30 ಗಂಟೆಗೆ 1 ಗಂಟೆಗೆ ಎಲ್ಲ ಪೊಲೀಸವ್ರಿಗೆ ಹೆಂಗ್ ಮಾತಾಡಿ ಅವರು ಎಲ್ಲ ಆಚೆ ಹೋಗಿ ಮತ್ತೆ ಹೆಂಗ್ ಎಲ್ಲಿಂದ ಬಂತು ನನ್ನ ಲೊಕೇಶನ್ ಟ್ರೇಸ್ ಮಾಡ್ಕೊಳ್ಳಿ ಸರ್, ನಾನು ಎಲ್ಲಿದ್ದೆ ಏನಂತ ಹೇಳಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸರ್. ಈಗ ನಾನು ಕೂಡ ಹಾಕಿದ್ದೀನಿ ಅಂತ ಹೇಳ್ತಿದ್ರಲ್ಲ ಸರ್, ನಾನು ಆಚೆ ಅವ್ರು ಹೆಂಗ್ ಮತ್ತೆ ಪೊಲೀಸವ್ರಿಗೆಲ್ಲ ಮಾತಾಡಿದ್ರು, ಮತ್ತೆ ಹೆಂಗ್ ಪೊಲೀಸರು ಈ ತರ ಕಂಪ್ಲೇಂಟ್ ಕೊಡ್ಸಿದ್ರು. ಆಮೇಲೆ ಹೊರಗಡೆ ಹೋಗಿರೋದು ಸಹ ವಿಡಿಯೋ ಪ್ರೂಫ್ ಫುಟೇಜ್ ಇದೆ ನನ್ನ ಹತ್ರ. ಆಮೇಲೆ ಒಳಗಡೆ ತಮ್ಮ ಮತ್ತೆ ಅವ್ರ ಅಪ್ಪ ತಮ್ಮ ಮತ್ತೆ ಅವಳು ನುಗ್ತಾ ಇರೋದು ಗೇಟ್ ಇಂದ ಅದು ಇದೆ, ಎಲ್ಲ ಇದೆಯಲ್ಲ ಸರ್ ನನ್ನ ಹತ್ರ ಫುಟೇಜು. ಮತ್ತೆ ಕೂಡ ಹಾಕಿದ್ದೀನಿ ಅಂತ ಹೆಂಗ್ ಹೇಳ್ತಾರ ಸರ್ ಅವರು? ಇದು ಸರ್ ಸುಳ್ಳು. ಏನಕ್ಕೆ ಅಂತ ಹೇಳಿದ್ರೆ 50 ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಸರ್, ಅದಕ್ಕೆ ನನಗೆ ಕೊಡಕ್ಕಾಗ್ದಲೆ ನಾನು ಕೊಡಲ್ಲ ಅಂದಾಗ ನನ್ಗೂ ಅವಳಿಗೂ ಆಗ್ತಿತ್ತಿಲ್ಲ ಸರ್. ಆ ಕೊಡಕ್ಕಾಗ್ದಲೆ ಎಲ್ಲಾರ್ಗೂ ಜೊತೆ ಕಟ್ಟಾಕ ಸರ್, ಚಿಕ್ಕಮ್ಮನ ಜೊತೆ ಮಾತಾಡೋದು ಚಿಕ್ಕಮ್ಮನ ಜೊತೆನೂ ಕಟ್ಟಾಗ್ತಾಳೆ, ದೊಡ್ಡಮ್ಮನ ಜೊತೆ ಮಾತಾಡೋದು ದೊಡ್ಡಮ್ಮನ ಜೊತೆನೂ ಕಟ್ಟಾಗ್ತಾಳೆ, ಎಲ್ಲಾರ ಹತ್ರನೂ ಕಟ್ಟಾಗತ್ತೆ ಸರ್ ಅವಳ ವಿಷಯ. ಅದೇ ಸರ್ ಹೇಳ್ತಾ ಇರೋದು, ಯಾರ ಜೊತೆ ಮಾತಾಡ್ತೀನಿ ಅವ್ರ ಜೊತೆ ಕಟ್ಟಾಗ್ತಾಳೆ ಅವಳು. ಇವ್ರು ಚಿಕ್ಕಮ್ಮನ ಜೊತೆನೂ ಮಾತಾಡೋದು ಚಿಕ್ಕಮ್ಮನ ಜೊತೆನೂ ಕಟ್ಟಾಗ್ತಾಳೆ, ನಮ್ಮ ತಾಯಿಯ ತಮ್ಮನ ಹೆಂಡತಿ ಜೊತೆ ಮಾತಾಡೋದು ಅವಳ ಜೊತೆನೂ ಕಟ್ಟಾಗ್ತಾಳೆ, ಯಾರ ರೋಡಲ್ಲಿ ಹೋದಾಗ ಮಾತಾಡೋದು ಅವ್ರ ಜೊತೆನೂ ಕಟ್ಟಾಗ್ತಾಳೆ ಸರ್. ಸರ್ ಯಾರ ಜೊತೆನೂ ಮಾತಾಡಿದ್ರು ಅವಳು ಬರೀ ಇದೇ ತರ ಕಟ್ಟೋದು ಎಲ್ಲ ಮಾಡೋದು ಇದೇ ಅವಳದು. ಇದ್ ಬಿಟ್ರೆ ಬೇರೆ ಏನಿಲ್ಲ ಅವ್ರಿಗೆ ಕೆಲಸ. ಏನಂತ ಹೇಳಿದ್ರೆ ಏನೋ ಇಟ್ಕೊಂಡು ನನ್ ಮೇಲೆ ಹೇಳಿ ನನ್ ಮೇಲೆ ಅಪವಾದ ಮಾಡ್ತಾ ಇರೋದು ಅವಳು. ಮೊಹಮ್ಮದ್ ಉಮೇರ್ ಅಂತ ಸರ್. ಏನಿಲ್ಲ ಸರ್, ಇದು ದುಡ್ಡಿಗೆ ಡಿಮ್ಯಾಂಡ್ ಆಗ್ತಾ ಇರೋದು, ಎಲ್ಲಾರು ಸೇರಿಸಿ 50 ಲಕ್ಷ ಕೊಡು, ಇಲ್ಲ ಅಂತ ಹೇಳಿದ್ರೆ ಸರ್ ಜೀವದ ಬೆದರಿಕೆಯನ್ನು ನನಗೆ ಸಾಕು ಕೊಟ್ಟವ್ರೆ. ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ, ಹೊರಗಡೆ ರೂಮ್ ಮಾಡ್ಕೊಂಡು ಇದೀನಿ. ಆಮೇಲೆ ನನಗೆ ಧಮ್ಕಿ ಕೊಡೋದು, ನಾನು ಹಿಂಗ್ ಮಾಡ್ಕೋತೀನಿ ಹಂಗ್ ಮಾಡ್ಕೊಂಡ ಬರೀ ಇದೇ ಮಾಡ್ತಾ ಇರೋದವಳು. ಅದ್ ಬಿಟ್ಟಾಗ 2 ಕಡೆನೂ ನ್ಯಾಯ ಕೇಳ್ದಲೆ ನನಗೆ ನ್ಯೂಸ್ ಅಲ್ಲಿ ಎಲ್ಲ ಮಾಡಿದಾರಲ್ಲ ಸರ್, ನಾನು ಇಲ್ದಿದ್ದ ಟೈಮಲ್ಲಿ ಎಲ್ಲ ಮಾಡಿದಾರೆ, ಈ ತರ ಮಾಡಿದಾರಲ್ಲ, ಎರಡು ಕಡೆದು ಕೇಳಿ ಆಮೇಲೆ ಏನಿದ್ರು ತೀರ್ಮಾನ ಮಾಡಬೇಕು ಸರ್. ಅದ್ ಬಿಟ್ಟು ನನ್ ಮೇಲೆ ಸುಮ್ನೆ ಇಲ್ಲ ಈ ತರ ಫೇಸ್ಬುಕ್ ಅಲ್ಲೆಲ್ಲ ಆಗ್ಲಿ ಎಲ್ಲ ಮಾಡಿದಾರಲ್ಲ, ನನ್ ಬಿಸ್ನೆಸ್ ತೊಂದರೆ ಆಗಿ ನನ್ಗೆ ಎಷ್ಟು ಇದಾಗ್ಬೇಕು ಹೇಳಿ ಸರ್. ಇಂಥ ಗಂಡಸರಿಗೆ ಇವನು ಎಲ್ಲ ಮಾಡಿದ್ರೆ ಗಂಡಸರಿಗೆ ತುಂಬಾ ತೊಂದರೆ ಆಗುತ್ತೆ ಸರ್. ಏನಿದ್ರು ನನಗೆ ಇದರಿಂದ ಬಿಡುಗಡೆ ಬೇಕು ಸರ್, ಏನಿದ್ರು ನ್ಯಾಯದಿಂದ ಏನಿದ್ರು ಲೀಗಲ್ ಆಗಿ ನನಗೆ ಬಿಡುಗಡೆ ಬೇಕು ಸರ್. ನೋಟಿಸ್ ಕಳ್ಸಿದಕ್ಕೆ ಈ ತರ ಎಲ್ಲ ಆಗಿತ್ತು ಸರ್. ಲೀಗಲ್ ಆಗಿ ನೋಟಿಸ್ ಕಳಿಸಿದೆ, ನಾನು ಡೈವರ್ಸ್ ನೋಟಿಸ್ ಕಳಿಸಿದಾಗ ಈ ತರ ನನ್ನ ಮೇಲೆ ಬಂದು 8-9 ತಿಂಗಳಿಂದ ಆಚೆ ಇದ್ಲು ಸರ್. ಇದ್ದಂಗೆ ಒಳಗಡೆ ಬಂದು ಈ ತರ ಇದ್ ಮಾಡ್ತಾ ಇದ್ದಾಳೆ ಸರ್. ಯಾಕಂತ ಹೇಳಿದ್ರೆ ಏನು ಇಲ್ಲ ಸರ್, ಬರೀ ಇದ್ದಿರೋದು ನನ್ನ ಗಂಡ ನಂಗೆ ಬೇಕು, ನಾನು ಹೋರಾಡ್ತಿರೋದು ನನ್ನ ಗಂಡನಿಗೋಸ್ಕರ ಅಷ್ಟೇ. ನಾನು ಯಾರಿಗೂ ಏನು ಬ್ಲೇಮ್ ಮಾಡಿ ಏನು ಆಗೋಕ್ಕೇನು ಇಷ್ಟ ಇಲ್ಲ. ನನ್ನ ಮಗನಿಗೆ ನನ್ನ ಗಂಡ ಬೇಕು, ನಮ್ಮ ಸಂಸಾರ ಚೆನ್ನಾಗಿರ್ಬೇಕು ಅಷ್ಟೇ ನಾನು ಹೋರಾಡ್ತಿರೋದು ಅಷ್ಟೇ. ಅದು ನೆನ್ನೆ ಲಾಕ್ ಹಾಕಿಗೋಸ್ಕರ ನನಗೆ ಅದು ಬಂದು ಓಪನ್ ಮಾಡಿದರೆ ಏನೂ ಆಗ್ತಿರ್ಲಿಲ್ಲ. ಅದು ಬಂದು ಓಪನ್ ಮಾಡಿದ ತಕ್ಷಣ ನನಗೇನು ಇರಲಿಲ್ಲ ಪ್ರಾಬ್ಲಮ್. ನಾನು ಎಷ್ಟೆಲ್ಲ ಹೇಳಿದೆ ಬಂದು ಓಪನ್ ಮಾಡಿ ಅಂತ, ಅವ್ರು ಬರ್ತಾ ಇದ್ದೀನಿ ಅಂದ್ರೆ ಇನ್ವಾಲ್ವ್ ಬಂದಿಲ್ಲ. ಗಂಡನ ಜೊತೆ ಇರಬೇಕು, ಸುಮ್ಮನೆ ಚೆನ್ನಾಗಿ ಆಗಿರ್ಬೇಕು. ನನಗೇನು ಈ ಥರ ದೊಡ್ಡದು ಮಾಡೋಕ್ಕೆ ಏನು ಇಷ್ಟ ಇರಲಿಲ್ಲ. ಬರೀ ಅದು ಲಾಕ್ ಓಪನ್ ಮಾಡ್ತಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಕೂಡಿ ಹಾಕಿರ್ಲಿಲ್ಲ, ಅದು ಮನೆಗೆ ಲಾಕ್ ಹಾಕೊಂಡು ಹೋಗ್ಬಿಟ್ಟಿದ್ರು. ನನಗೆ ಹೊರಗೆ ಬಿಟ್ಟು ಮಗನ ಬ್ಯಾಗ್ ಎಲ್ಲ ಹಾಕಿ ಹೊರಗೆ ಹೋಗ್ಬಿಟ್ಟಿದ್ರು. ಮತ್ತೆ ನೀವು ಬರೋದೊಂದು ಸಿಸಿಟಿವಿ ಫುಟೇಜ್ ಇದೆ, ಅಂದ್ರೆ ನೀವು ಗೇಟ್ ಇಂದ ಬರ್ತಾ ಇರೋದು, ಒಬ್ಬಳೇ ನಡ್ಕೊಂಡು ಬರ್ತಾ ಇದ್ದೀರಾ? ನಾನು ಬಂದೆ, ಇಲ್ಲಿ ರೂಮ್ ಓಪನ್ ಇತ್ತು, ಅಲ್ಲಿಂದ ನಾನು ಬಂದೆ. ಅವಾಗ ಫೋನ್ ಮಾಡಿ ನನ್ನ ಯಜಮಾನ್ರಿಗೆ ಹೇಳಿದೆ, ಇದು ಮನೆ ಓಪನ್ ಮಾಡಿ ಮನೆ ಮಕ್ಕಳಿಗೆಲ್ಲ ಸ್ಕೂಲ್ ಕಳಿಸ್ಬೇಕು, ನಾನು ಮಾಡಲ್ಲ ನೀನು ಹೋಗು ಅಂತ ಅಲ್ಲಿ ಹೇಳಿದ್ರು. 2 ದಿವಸದಿಂದ ಹೇಳ್ತಾ ಇದ್ದೀನಿ ಓಪನ್ ಮಾಡಿ ಮನೆ ಅಂತ, ಅವ್ರು ಓಪನ್ ಮಾಡ್ತಿರ್ಲಿಲ್ಲ. ಅದಕ್ಕೆ ನೆನ್ನೆ ಇಷ್ಟು ದೊಡ್ಡ
ಮಟ್ಟ ಒಟ್ಟಾಗಿ ಇರ್ತೀನಿ. ನನ್ನ ಸಂಸಾರ ಬೇಕು. ನಾನು ಇಷ್ಟೆಲ್ಲ ಮಾಡ್ತಿರೋದು ನನ್ನ ಹಸ್ಬೆಂಡ್ಗೋಸ್ಕರನೇ, ನನ್ನ ಮಗನಿಗೋಸ್ಕರ ಅದೆಲ್ಲ. ಮಗ ಮತ್ತೆ ನೀವು ಚೆನ್ನಾಗಿರ್ತೀರಿ ಮತ್ತೆ ಗಂಡನ ಜೊತೆ. ಹ್ಞೂ ಚೆನ್ನಾಗಿರ್ತೀನಿ. ಡಿಮಾಂಡ್ ಇಟ್ಟಿದ್ದಾರೆ, 50 ಲಕ್ಷ ಕೊಡೋ ಥರ ಡಿಮಾಂಡ್ ಇಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಒಂದು ಅವ್ರ ಕಡೆಯಿಂದ ಒಂದು ಆರೋಪ ಇದೆ ನಿಮ್ಗೆ. ಆ ಥರ ನನಗೇನು ಬೇಡ. ಡಿಮ್ಯಾಂಡ್ ಇತ್ತಿದ್ರೆ ನಾನು ಇಲ್ಲಿ ಬರ್ತಾ ಇರಲಿಲ್ಲ, ಇಷ್ಟೊಂದು ಓಡಾಟ ಮಾಡ್ತಾ ಇರಲಿಲ್ಲ. ನನಗೆ ಬೇಡ ಡಿಮ್ಯಾಂಡ್ ಎಲ್ಲ ಏನು ಬೇಡ. ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿದ್ರೆ ಸಾಕು. ನೀವು ಅಂದ್ರೆ ಎಷ್ಟು ದಿವಸದಿಂದ ಬಿಟ್ಟು ಏನಾದ್ರು 4-5 ತಿಂಗಳು ಹಿಂದೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದು ನೀವು ಇತ್ತೀಚೆಗೆ ಎಷ್ಟು ಬಂದಿದ್ದ? ಅಪ್ಪನ ಜೊತೆ ಇದ್ದೆ. ಇದೆಲ್ಲ 1 ವರ್ಷದಿಂದ ನಡೀತಾ ಇದೆ ಸರ್. ನಾನೇನೋ ತುಂಬ 1 ವರ್ಷದಿಂದ ನಡೀತಿದ್ದೆ. ಅವಾಗ ಲಾಯರ್ಗೆಲ್ಲ ಇಟ್ಟು ಅವ್ರು 1 ತಿಂಗಳಿನಲ್ಲಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ರು. 1 ತಿಂಗಳಾಯಿತು, ಇಷ್ಟು ತಿಂಗಳಾಯಿತು, ಅವ್ರು ಬಂದೇ ಇಲ್ಲ. ಬೇಡ ಅಂತ ಡಿವೋರ್ಸ್ ನೋಟಿಸ್ ಎಲ್ಲ ಕಳಿಸಿದ್ರು. ಡಿವೋರ್ಸ್ ನೋಟಿಸ್ ಕಳಿಸಿದ ತಕ್ಷಣ ಅದಕ್ಕೆ ನಾನು ಇಲ್ಲಿ ಬಂದಿದ್ದು. ನನಗೆ ಬೇಡ, ನಂಗೆ ನೀವು ಬೇಕು ಅಂತ. ಅದಾದಮೇಲೆ ನಾನು 15 ದಿವಸ ಇಲ್ಲೇ ಇದ್ದು. ನಾನು ಸ್ವಲ್ಪ ಹೊರಗೆ ಹೋದ ತಕ್ಷಣ ಅವ್ರು ಲಾಕ್ ಹಾಕ್ಕೊಂಡು ಹೋಗಿದ್ದು ಅಷ್ಟೇ. ಯಾವ ವಿಚಾರಕ್ಕೆ ನೀವು ಹೋಗಿದ್ದ ಅಪ್ಪನ ಮನೆಗೆ? ಯಾರ್ದೋ ಹುಷಾರಿಲ್ಲ, ಅವ್ರು ನೋಡ್ಕೊಳ್ಳೋಕ್ಕೆ ಹೋಗಿದ್ದು ನಾನು. ಬರೀ ಹೆಸ್ರು ಹೇಳಿ. ನಿಧಾನ. ನಿದಾ. ನಿಧಾ.